ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೈಫ್ ವಿತ್ ದೇವಕಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇದು ನಮ್ಮನೆಯ ಇವತ್ತಿನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮನೇಲಿ ಟೀ ಮಾಡೋದು. ನಾನು ಹೇಳಿದ್ನಲ್ವ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಟೀ. ಮತ್ತು ನಾನು ಬೆಳಗ್ಗೆ ಟೀ ಅಥವಾ ಕಾಫಿನ ಕುಡಿಯೋದಿಲ್ಲ, ಜೀರಿಗೆ ನೀರನ್ನ ಮಾಡಿಕೊಂಡು ಕುಡಿತೀನಿ. ಸೊ ಜೀರಿಗೆ ನೀರು ಮಾಡೋಕ್ಕೆ ಏನೂ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನೀರು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಅದನ್ನು ಕುಡಿಬೇಕು. ಸೊ ಯೂಶ್ವಲಿ ಅದನ್ನು ಒಂದು ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಫುಲ್ ಡೇ ನಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಯಾವುದೂ ಬರಲ್ಲ ಅಂತ ಹೇಳ್ತಾರೆ. ಸೊ ನಾನು ಬೆಳಗ್ಗೆನೇ ಜೀರಿಗೆ ನೀರನ್ನ ಒಂದು ಗ್ಲಾಸ್ ಅಷ್ಟು ಕುಡಿತೀನಿ. ಸೊ ಟೀ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಕಲರು ಕೂಡ ತುಂಬ ಚೆನ್ನಾಗಿದೆ. ಇವತ್ತು ಬೆಳಗ್ಗೆ ಯಾಕೋ ತುಂಬ ಕತ್ಲೆ ಅನ್ನಿಸ್ತಾ ಇತ್ತು. ಬೆಂಗಳೂರಲ್ಲಿ ವೆದರ್ ಪ್ರತಿದಿನ ಚೇಂಜ್ ಆಗ್ತಾನೇ ಇರುತ್ತೆ. ಚಳಿ ಜೊತೆಗೆ ತುಂಬ ಕತ್ಲೆ ಕೂಡ ಅನ್ನಿಸ್ತಾ ಇತ್ತು. ಸೊ ಲಂಚ್ ಬಾಕ್ಸ್ಗೆ ರೆಸಿಪಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ಗೆ ಬೇಕಾಗಿರೋಂಥ ಮಸಾಲಾನ ನಾನು ತುಂಬ ತರಿಯಾಗಿ ಮಾಡ್ಕೊತೀನಿ. ಸೊ ಮಸಾಲಾಗೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಲವಂಗ ಮತ್ತು ಒಂದು ಚಿಕ್ಕ ಪೀಸು ಚಕ್ಕೆನ ಹಾಕ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದು ಚಿಕ್ಕದನ್ನು ಹಾಕ್ತೀನಿ. ಸೊ ಇದನ್ನು ಈ ಚಿಕ್ಕ ಒರಳಲ್ಲಿ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಮಿಕ್ಸಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಈ ಚಿಕ್ಕ ಒರಳಲ್ಲಿ ಹಾಕಿ ನಾವು ರುಬ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ತರಿಯಾಗಿ ಇರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಪಲಾವ್ಗೆ ಬೇಕಾಗಿರುವಂಥ ಸಾಮಗ್ರಿನೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪಲಾವ್ ಮಾಡೋಕ್ಕೆ ಇನ್ನೊಂದು ಚಿಕ್ಕ ಟಿಪ್ ಏನಂತಂದರೆ, ಎಣ್ಣೆ ಹಾಕಿ ಫಸ್ಟು ನಮ್ಮ ಮಸಾಲಾನ ಫ್ರೈ ಮಾಡ್ಕೊಬೇಕು. ಆಮೇಲೆ ವೆಜಿಟೇಬಲ್ಸ್ನ ಎಲ್ಲ ತುಂಬ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅಕ್ಕಿನ ಹಾಕಿ ಉಪ್ಪನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು. ಇನ್ನೊಂದು, ಪಲಾವ್ಗೆ ಯಾವಾಗಲೂ ನಮಗೆ ಹೇಗೆ ಅನ್ನಿಸ್ತಾ ಇರುತ್ತೆ ಅಂದರೆ ತುಂಬ ಉದ್ರುದ್ರಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಉದ್ರುದ್ರಾಗಿ ಪಲಾವ್ ಬರಬೇಕು ಅಂತಂದರೆ ಯೂಸ್ಫುಲ್ ಟಿಪ್ ಏನಪ್ಪ ಅಂತಂದರೆ, ಕುಕ್ಕರಲ್ಲಿ ಹಾಕಿ ನೀರು ಹಾಕಿದ ತಕ್ಷಣ ನಾವು ಅದನ್ನು ಬಿಟ್ಬಿಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಕುಕ್ಕರ್ನ ಸೈಡ್ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಅಕ್ಕಿ ಒಂದು ಚಿಕ್ಕ ಪೀಸ್ ಕೂಡ ಅಲ್ಲಿ ಇರಬಾರ್ದು. ಕ್ಲೀನಾಗಿ ಅದನ್ನು ಕೆಳಗಡೆಗೆ ತಳ್ಕೊಬೇಕು. ಮತ್ತು ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, 1 ಗ್ಲಾಸ್ ಅಕ್ಕಿಗೆ ನಾವು ಯಾವಾಗಲೂ 2 ಗ್ಲಾಸ್ ಅಷ್ಟೇ ನೀರನ್ನ ಹಾಕ್ಕೊಬೇಕು ಪಲಾವ್ ಮಾಡುವಾಗ. ಯಾಕೆ ಅಂತಂದರೆ ತರಕಾರಿನಲ್ಲಿ ಆಲ್ರೆಡಿ ನೀರಿರುತ್ತೆ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರು ಮಾತ್ರ ಹಾಕ್ಕೊಂಡು ಅದನ್ನು ಒಂದು ಕುದಿ ಬಂದಮೇಲೆ, ನೋಡಿ ಕುದಿ ಬರ್ತಾ ಇದೆಯಲ್ಲ, ಆಮೇಲೆ ಕುಕ್ಕರ್ನ ಮುಚ್ಚಿದ್ರೆ ಬೇಗ ನಮಗೆ ಪಲಾವ್ ರೆಡಿ ಆಗುತ್ತೆ. ಸೊ ಟಿಫನ್ಗೆ ನಮ್ಮ ಮನೇಲಿ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ದೋಸೆ ಹಿಟ್ಟಿಗೆ ಇಡ್ಲಿ ಅಕ್ಕಿ ಮತ್ತು ಮಾಮೂಲಿ ಅಕ್ಕಿನ ಒಂದು ಸ್ವಲ್ಪ 1 ಗ್ಲಾಸ್ಗೆ 1 ಗ್ಲಾಸ್ ಅಷ್ಟು ಈಕ್ವಲ್ ಆಗಿ ಹಾಕ್ಕೊಂಡು ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ನೀವು ನೋಡ್ತೀರಲ್ವಾ ಎಷ್ಟು ಚೆನ್ನಾಗಿದೆ ದೋಸೆ. ಈಗ ನಮ್ಮ ಪಲಾವು ಹೇಗೆ ಬಂದಿದೆ ಅಂತ ನೋಡೋಣ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದಲ್ವಾ, ಪಲಾವ್ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಅನ್ನಿಸ್ತಾ ಇದೆ ಅಲ್ವಾ. ಸೊ ಅದನ್ನು ಸ್ಪೂನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ. ಚೆನ್ನಾಗಿ ಅಕ್ಕಿನೂ ಬೇಯಬೇಕು ಮತ್ತು ಹಾಗೆಯೇ ಉದ್ರುದ್ರಾಗಿನೂ ಬರಬೇಕು. ತುಂಬ ಅಕ್ಕಿ ಗಟ್ಟಿಯಾಗೂ ಇರಬಾರ್ದು. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಅಕ್ಕಿ ತುಂಬ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ನಾನು ಕ್ಯಾರೆಟ್ ಕೋಸಂಬರಿನ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಪಲಾವ್ ವೆಜಿಟೇಬಲ್ ಪಲಾವ್ ಸಿಂಪಲ್ ಆಗಿ ಮಾಡಿದ್ದೀನಿ ನಾನಿವತ್ತು. ಹಸಿ ಬಟಾಣಿ ಸಿಕ್ಕಿರಲಿಲ್ಲ. ಸೊ ಕ್ಯಾರೆಟ್ ಕೋಸಂಬರಿಗೆ ನಾವು ಬೇಕಂದರೆ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಬೋದು. ಪಲಾವ್ ಜೊತೆ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಕ್ಯಾರೆಟು, ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಮೆಣಸಿನ ಪುಡಿ, ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ನಮ್ಮ ಮನೆಯ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಆಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನನ್ನ ಈ ಚಾನಲಲ್ಲಿ ಅಡುಗೆ ಮನೆ ಟಿಪ್ಸು ಮತ್ತು ಮನೆಗೆ ಬೇಕಾಗಿರೋವಂಥ ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ಇನ್ನೊಂದು ಬ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.